ಕರ್ನಾಟಕ ರಾಜ್ಯದಲ್ಲಿ ಒಂದು ಹೈಕೋರ್ಟ್ ತೀರ್ಪು ಬಂದಿದೆ. ಆ ತೀರ್ಪು ಏನಂತ ಅಂದರೆ ಕೆಲವರು ಅದನ್ನ ತಿರುಚುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅದು 17 ಎಗೆ ಮಾತ್ರ ಒಂದು ಪ್ರಾಥಮಿಕ ತನಿಖೆ ಮಾಡಲಿಕ್ಕೆ ಮಾತ್ರ ಅವಕಾಶ ಕೊಟ್ಟಿರುವಂಥದ್ದು ಹೈಕೋರ್ಟು. ಏನು 218 ಏನಿದೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿಲ್ಲ. ಸೊ ಆ ಕಾರಣಕ್ಕಾಗಿ ಒಂದು ತನಿಖೆಯನ್ನು ಮಾಡ್ತಾರೆ. ಒಂದು ತನಿಖೆ ಮಾಡೋದ್ರಿಂದ ಏನು ಕಳ್ಕೊಳ್ಳೋದು ಏನಿಲ್ಲ. BJP ಮತ್ತು JDS ನೀತಿಗೆಟ್ಟ ರಾಜಕಾರಣವನ್ನು ಸಿದ್ದರಾಮಯ್ಯ ವಿರುದ್ಧ ಮಾಡ್ತಾ ಇರುವಂಥದ್ದು. ಕುಮಾರಸ್ವಾಮಿಯವರು ಮತ್ತು ವಿಜಯೇಂದ್ರ ಅವರು ಮಹಾನ್ ಭ್ರಷ್ಟರು, ಕಳ್ಳ ಮಳ್ಳ ಇದ್ದಂಗೆ. ಇವರಿಬ್ಬರು ಸೇರಿಕೊಂಡು BJP JDS ಸಿದ್ದರಾಮಯ್ಯನವರು ಏನಾರ ಮಾಡಿ ಮುಖ್ಯಮಂತ್ರಿ ಹುದ್ದೆಯಿಂದ ಇಳಿಸ್ಬೇಕು ಅಂತೇಳಿ ಎಲ್ಲ ರಾಜಕೀಯ ಹುನ್ನಾರವನ್ನು ಮಾಡ್ತಾ ಇರೋದು. ಇದು ಷಡ್ಯಂತ್ರ ಇದು. ಸೊ ಆ ಕಾರಣಕ್ಕಾಗಿ ನೀವೇನೇ ಸಂಚು ಮಾಡಿದ್ರು, ಏನೇ ಷಡ್ಯಂತ್ರ ಮಾಡಿದ್ರು, ಸಿದ್ದರಾಮಯ್ಯನವರ ಒಂದು ಕೂದಲನ್ನು ವಿಜಯೇಂದ್ರ ಕುಮಾರಸ್ವಾಮಿ ಕಿತ್ಕೊಳ್ಳೋಕ್ಕಾಗೋದಿಲ್ಲ. ಇವತ್ತು ಈ ರಾಜ್ಯದ ಜನತೆ ಇಂದ ಹೋರಾಟದ ಮೂಲಕ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ BJP JDSಗೆ. ಸಿದ್ದರಾಮಯ್ಯನವ್ರ ಜೊತೆಗೆ ನಾವೆಲ್ಲ ಸಮುದಾಯ ಇದೆ, ಕಾಂಗ್ರೆಸ್ ಪಕ್ಷ ಇದೆ, ಕಾಂಗ್ರೆಸ್ ಹೈಕಮಾಂಡ್ ಇದೆ, ಕಾಂಗ್ರೆಸ್ ಕಾರ್ಯಕರ್ತರು, ಇಡೀ ಅಹಿಂದ ಸಮುದಾಯ ಅವ್ರ ಜೊತೆಗಿದೆ, ಇಡೀ ಬಡವರು ಅವ್ರ ಜೊತೆಗಿದ್ದಾರೆ. ಆ ಕಾರಣಕ್ಕಾಗಿ ನೀವು ಏನೇ ಸಂಚು ಮಾಡಿದ್ರು, ಏನೇ ಮಾಡಿದ್ರು ಕೂಡ ಸಿದ್ದರಾಮಯ್ಯನವ್ರನ್ನ ನೀವು ಅಲ್ಲಾಡ್ಸೋಕ್ಕಾಗೋದಿಲ್ಲ. ರಾಜಕೀಯದಲ್ಲಿ ಸೀಟು ಎಲ್ಲಿಂದ ಹೋಗುತ್ತೆ? ಅದಕ್ಕೆ ನಾನು ಹೇಳಿದೆ, ಅದು ಒಂಥರ ಅವರು ಭ್ರಮ ಲೋಕದಲ್ಲಿ ತೇಲ್ತಾ ಇದ್ದಾರೆ. ಅವರು ಹಗಲು ಕನಸು ಕಾಣ್ತಾ ಇದ್ದಾರೆ. ಎಲ್ಲ ರಾತ್ರಿ ಕುಮಾರಸ್ವಾಮಿಗೆ ಕನಸು ಬಿದ್ದುಬಿಟ್ಟಿರಬೇಕು ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಟ್ಟಂಗೆ. ಬೆಳಿಗ್ಗೆ ಎದ್ದು ಅದನ್ನೇ ಕಂದ್ರಿಸ್ತಾವ್ರೆ. ಯಾವುದೇ ಕಾರಣದಿಂದಲೂ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಹುದ್ದೆಯಿಂದ ಇಳಿಯೋದಿಲ್ಲ, ಇಳಿಲಿಕ್ಕೆ ನಾಡಿನ ಜನ ಬಿಡೋದಿಲ್ಲ, ಹೈಕಮಾಂಡ್ ಕೂಡ ಬಿಡೋದಿಲ್ಲ. ಆ ಕಾರಣಕ್ಕಾಗಿ ನೀವೇನೇ ಸಂಚು ಮಾಡಿದ್ರು, ಏನೇ ಆರೋಪ ಮಾಡಿದ್ರು, ಸಿದ್ದರಾಮಯ್ಯವರು 40 ವರ್ಷದ ರಾಜಕಾರಣದಲ್ಲಿ ಇವತ್ತುವರೆಗೂ ಒಂದು ಕಪ್ಪು ಚುಕ್ಕೆ ಇಲ್ಲ, ಮುಂದೆ ಕೂಡ ಒಂದು ಕಪ್ಪು ಚುಕ್ಕೆ ಇರೋದಿಲ್ಲ ಕೂಡ. ಅವರು ಮೂಡದಲ್ಲಿ ಕಾನೂನುಬದ್ಧವಾಗಿ ಸೈಟ್ ತೊಗೊಂಡಿದ್ದಾರೆ. ಆ ಕಾರಣ ನೀವೇನೇ ಷಡ್ಯಂತ್ರ ಮಾಡಿದ್ರು, ಏನೇ ಹುನ್ನಾರ ಮಾಡಿದ್ರು ಕೂಡ ಸಿದ್ದರಾಮಯ್ಯನವ್ರನ್ನ ನಾನು ಆಗಲೇ ಹೇಳ್ದಂಗೆ ಒಂದು ಕೂದಲನ್ನು ಕಿತ್ಕೊಳ್ಳೋಕ್ಕಾಗಲ್ಲ. ಈಗ ಪ್ರಾಸಿಕ್ಯೂಷನ್ಗೆ ಗವರ್ನರ್ ಆದೇಶ ಓದೋದು ಕರೆಕ್ಟಾಗಿ ಗೊತ್ತಾಗ್ತದೆ. 218ಕ್ಕೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿಲ್ಲ, ನಿರಾಕರಣೆ ಮಾಡಿದ್ದಾರೆ. ಬರೀ 17 ಎಗೆ ಮಾತ್ರ, ಅಂದರೆ ಪ್ರಾಥಮಿಕ ತನಿಖೆಯನ್ನು ಮಾಡಿ ಅಂತ ಮಾತ್ರ ಅನುಮತಿ ಕೊಟ್ಟಿದ್ರು. ಅಲ್ಲಿಗೆ ಇವ್ರ ಇದ್ದಿದ್ರೆ ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟು ಯಾಕೆ ರದ್ದುಗೊಳಿಸ್ತಾ ಇದ್ರು ಹೈಕೋರ್ಟು? ಇಷ್ಟೇ. ಏನಂದರೆ ಸುಮ್ಮನೆ ಇವ್ರು ಯಾವುದೋ ಒಂದು ಚಿತಾವಣೆಗೆ ಇವರು ಆ ಥರ ಕೆಲಸ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯವ್ರನ್ನ ತೇಜೋವಧೆ ಮಾಡಲಿಕ್ಕೆ, ಅವ್ರಿಗೆ ಕಪ್ಪು ಚುಕ್ಕೆ ತರಲಿಕ್ಕೆ ಮಾಡ್ತಾ ಇರೋ ಹುನ್ನಾರ ಇದು. ಆ ಕಾರಣಕ್ಕಾಗಿ ಅವ್ರಿಗೇನೂ ಆಗಲ್ಲ, ಇವನ್ನೇನು ಮಾಡೋಕ್ಕಾಗಲ್ಲ.